ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸ್ವಲ್ಪ ಹಳೆ ವ್ಲಾಗ್ ಇದು. ಸೊ ಏನು ಅಂತಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ದರ್ಶಿನಿ ಫೋನಲ್ಲಿ ವಿಡಿಯೋಸ್ ಮಾಡ್ಕೊಂಡಿದ್ದೆ. ಸೊ ಅದು ಎಲ್ಲ ಕಳಿಸ್ಕೊಂಡು ನಾನು ಇದನ್ನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯಿತು, ಅಂದರೆ ಲೇಟ್ ಆಗೋಯಿತು. ಯಾರೋ ಬೇಜಾರು ಮಾಡ್ಕೊಬೇಡಿ, ಹಳೆ ವ್ಲಾಗ್ ಅಂತ ಅಂದ್ಬಿಟ್ಟು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಅಮ್ಮ ಊರಲ್ಲಿ ಹಬ್ಬ ಇತ್ತು, ಹಾಗಾಗಿ ನಾನು ಮತ್ತು ದರ್ಶಿನಿ ಇಬ್ಬರೂ ಅಮ್ಮ ಊರಿಗೆ ಬಂದ್ವಿ. ಸೊ ಅಡುಗೆ ಎಲ್ಲ ನಾವು ಬರೋ ಅಷ್ಟರಲ್ಲಿ ಅಮ್ಮ ಮಾಡಿದರು. ಅಡುಗೆ ಮಾಡೋ ಅಷ್ಟರಲ್ಲಿ ಬಾ ಅಡುಗೆ ಮಾಡಿವಂತೆ ಅಂತ ಅಂದ್ಬಿಟ್ಟು ಕರೆದಿತ್ತು. ನೋಡಿರ್ಬೋದು ನೀವು, ಚಿಕ್ಕ ಪುಟ್ಟ ಏನೇ ಒಂದು ಹಬ್ಬ ಆದ್ರೂ ನಾನೇನೇ ಹೋಗಿ ಅಡುಗೆ ಎಲ್ಲ ಮಾಡೋ ಅಂಥದ್ದು. ನಮ್ಮ ಮನೇಲಿ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನಗೆ ಟೈಮ್ ಆಗೋಯಿತು. ಸೊ ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿದ್ರು. ಇವಾಗ ತಳಿಗೆ ತೊಗೊಂಡು ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. बताओ ना निन्कुटे ಚಿಲ್ಕನ ಬೇಕನ. ಅಮ್ಮ ಇವಾಗ ತಳಿಗೆ ತಗೊಂಡು ಹೋದ್ರು. ನಾನು ಇವಾಗ ಹೋಗ್ತೀನಿ. ನಮ್ಮಮ್ಮ ಬಾಗ್ಲಿಗೆ ಚೀಲ ಕೊಟ್ಕೊಂಬ ಅಂತ ಅಂದ್ರು. ಚೀಲನೇ ಇಲ್ವಲ್ಲ, ಹೋಗ್ಬಿಡುತ್ತೆ ಅಂತ ನಮ್ಮ ಹೂವು ಯಾವಾಗ ಬಟ್ಟೆ ಕೊಡು ಚೀಲ ಕೊಡು. ಏನಾರು ಕೊಡ್ಲಿಲ್ಲ ಅಂದ್ರೆ ಬೇಕಾದ್ರೆ 10 ಜಗಳ. ಪರಂಗ್ಲೆ ಹಣ್ಣಾಗುತ್ತೆ, ತಗೊಂಡೋಗ್ಬೇಕು ಮನೆಗೆ ಎಲ್ಲ ತಗೊಂಡು. ಹಾಯ್ ಮಾಡು, ಹಾಯ್ ಜೋರಾಗೇಳು ಹಾಯ್. ಕೆಳಿ ಕುದ್ರವ ನೋಡಿ, ಇದು ಹುಳ ಐತಿ, ಕೊಡ್ತಾ ಇದೆಯಲ್ಲ, ಹೇಳು ಬೇರೆ ಕೊಡು. ಇದು ಎಲ್ಲ ತಗೋ, ಬೇಡ ಯಾವ್ದು ಬೇಕು ಎಲ್ಲ ಉದ್ರಾಗೆ ಕಣಮ್ಮ, ಹುಳ ಐತವೆ. ಏನ್ ಮಾಡಕ್ ತಗೊಂಡೋಗಿದ್ಯಾ? ಚಿಕ್ಕು ತಗಕ್ಕೆ ನನಗೆ ಕೊಡ್ತಾ ಇದೆಯಾ? ಹಣ್ಣಾಗ ಕಂತಾಗ ಏನಾಗೈತೆ, ಅದೊಂಚೂರು ತುಜ್ಜಿ ಕೂದಾಕಿದ್ರೆ ನೋಡಿ ಗೈಸ್, ನನಗೆ ಅಜ್ಜಿ ಮಾವಿನ ಹಣ್ಣು ಕೊಡ್ತಾರೆ. ಕರೆದು ಬಿಟ್ರೆ ರೋಡಲ್ಲಿ ಹೋಯ್ತಾ ಇದ್ದೆ, ಕರೆದ್ಬಿಟ್ಟು ಕೊಡ್ತಾವ್ರೆ. ಕೆಳಗಡೆ ಬಿದ್ದಿದ್ವಂತೆ ನೋಡಿ. ಹೌದು, ತಿಳಿ ತಿಂದ್ಯಾ? ಇನ್ನೂ ಇಲ್ಲ ಕಣೋ. ಯಾಕೆ ಅನ್ನ 11 ಗಂಟೆ ಆಯ್ತಲ್ಲ, ನೀವು ತಿಂತೀಯಾ? ಕಟ್ಟಕ್ಕೆ ಹಾಕೋಗಿದ್ದೆ. ಹಾಂ, ಕಟ್ಟಕ್ಕೆ ಬಂದೆ. ಒರ್ಸನ ತಲೆ ಬೇಕೆ? ಒರ್ಸನ ಗದ ಇಟ್ಕೊಂಡು ಹೋಗ್ಕೊಂಡು ಹೋಗೋ. ಮತ್ತು ಹೋಗು ಹೋಗುವ. ಹೋಗಿ ಬೆಳಿ. ಅಲ್ಲಿಂದ ಬಣ್ಣೆಲ್ಲ ಸುಸ್ತಾಯ್ತು.
ಊರಿಂದ ಇವಾಗ ಇಲ್ಲಿ ನಮ್ಮೂರಿಗೆ ಬಂದ್ವಿ. ಹಾಸನಲ್ಲಿ ಒಂದು ಪ್ರಮೋಷನ್ ಇತ್ತು, ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಹಂಗೆ ಮ್ಯಾಂಗೋ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮರದೇ ಮ್ಯಾಂಗೋ ಒಂದು 200 ಕಿತ್ಕೊಬಂದ್ಬಿಟ್ಟು ಅಡೆ ಹಾಕಿದ್ದು, ಸೊ ಹಣ್ಣಾಗಿತ್ತು. ಅದನ್ನು ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇನ್ನೇನು ಕುಯ್ತಾರೆ? ಕುಯ್ತಾ ಇರ್ತೀವಿ, ತಿಂತಾ ಇರಿ. ರೀ ಎಲ್ಲ ಖಾಲಿ ಆಯ್ತು ಮಣ್ಣು ಮಣ್ಣು. ಏನದು ಇಷ್ಟೇ ಕುಕ್ಕಿ ಬಂದಿರೋದು? ಆಂದ್ರ ಇದ್ವಲ್ಲ ಅಕ್ಕಿ ಅಕ್ಕಿ ಪಾಲ್ ಮಾಡಿದ್ರೆ ಈ ವರ್ಷ ಎಲ್ಲ ಕುಕ್ಕೆ ಬಂದಾರೆ ಗೈಸ್. ಈ ವರ್ಷನೇ ಕುಕ್ಕೆ ಬಂದಿರೋದು ಎಷ್ಟು ಹಣ್ಣ? 100 ಕುಕ್ಕೆ ಬಂದ್ರೆ ಜಾಸ್ತಿ. ಮಾವಿನಕಾಯಿ ವಾಟೆ ತಿನ್ನ ಸಾಕ ಚೆನ್ನಾಗಿ. ನೀಡ ತಿನ್ನಿ, ಯಾಕೆ ಅರ್ಧ ಬಳ ತಿಂತಿದ್ದೀರಾ? ಮತ್ತೆ ಕಟ್ ಮಾಡ್ಬೇಕಾಯ್ತು ನೀನು. ಅರ್ಧ ಬಳ ತಿಂದ್ರೆ ನೋಡಿ ಜಾಸ್ತಿ ಹೆಚ್ಚಾಯ್ತು, ದುಡ್ಡು ಕೊಟ್ಟು ತಂದು ತಿನ್ನೋದೇ ಸರಿಯಾಗದು. ನೋಡಿದ್ರೆ ತಾಳಕ್ಕಾಗುತ್ತಾ? ಇದು ಕೊಡ್ತಾರ ಅಂತ ನಾನು ತೋರಿಸೋದು ಮೊಹಮ್ಮದ್ ರಫಿ. ಇದು ನೋಡಿ, ಇದು ಚೆನ್ನಾಗಿದೆ. ಇವತ್ತಿನ ಒಂದು ವ್ಲಾಗ್ ಇಷ್ಟೇ. ನಾಳಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ, ಯಾರು ಮಿಸ್ ಮಾಡಬೇಡಿ. ಏನು ಅಂತ ಅಂದರೆ, ಸೊ ಉದಯ ಟಿವಿಗೆ ಹೋಗಿದ್ನಲ್ವಾ, ಅದು ಇವತ್ತು ಟೆಲಿಕಾಸ್ಟ್ ಆಯಿತು. ಅದ್ರದ್ದು ಮೇಕಿಂಗ್ ವಿಡಿಯೋಸ್ ನಾಳೆ ಬರುತ್ತೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ, ನಾನು ನಿನ್ನೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾಳೆ ನಾನು ಉದಯ ಟಿವಿಲಿ ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ನೋಡಿ ಆದಮೇಲೆ ನನಗೆ ಕಮೆಂಟ್ ಹಾಕಿದ್ರಿ, ಮತ್ತು ರೀಲ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ, ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದ್ರಿ, ಮತ್ತು ಪರ್ಸ್ನಲ್ಲಾಗಿ ತುಂಬ ಜನ ಮೆಸೇಜ್ ಮಾಡಿದ್ರಿ, ನೋಡಿದ್ವಿ ಚೆನ್ನಾಗಿತ್ತು ಶೋ ಅಂತ ಅಂದ್ಬಿಟ್ಟು. ಸೊ ನಂಗೆ ತುಂಬ ಖುಷಿ ಆಯಿತು ಕಮೆಂಟ್ಸ್ ಎಲ್ಲ ನೋಡ್ಬಿಟ್ಟು. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ. ಮತ್ತು ಇನ್ನೊಂದು ಏನು ಅಂತ ಅಂದರೆ, ನಾನು ಮುಂಚೆ ಅಂದರೆ ಹಳೆ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ, ನನಗೆ ಏನೇ ಒಂದು ಆದ್ರೂ ಗುರುವಾರನೇ ಆಗೋವಂಥದ್ದು ಅಂತ ಅಂದ್ಬಿಟ್ಟು. ಏನು ಅಂತಂದರೆ, ಇವತ್ತು ಟೆಲಿಕಾಸ್ಟ್ ಆಗಿದ್ದು ಆ ಶೋ ಗುರುವಾರನೇ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಕಾರ್ ತೊಗೊಂಡಿದ್ದು ಗುರುವಾರ, ಬೈಕು ಮತ್ತು ನನ್ನ ಐಫೋನು, ಏನೇ ಒಂದಾದ್ರೂ ಇದೆಲ್ಲ ನಾನು ಪ್ಲ್ಯಾನ್ ಮಾಡಿಕೊಂಡು ಯಾವುದೂ ಮಾಡಿಲ್ಲ, ಎಲ್ಲ ಆಕಸ್ಮಿಕವಾಗಿ ನನ್ನ ಲೈಫಲ್ಲಿ ಆಗ್ತಾ ಇರೋದು. ಸೊ ರಾಯರ್ನ ನಾನು ನಂಬಿದ್ದೀನಿ, ನನಗೆಲ್ಲ ರಾಯರ್ ಒಳ್ಳೇದು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ರಾಯರ್ನ ತುಂಬ ನಂಬ್ತೀನಿ. ಅಡುಗೆ ಮನೆ ಸೆಟ್ಟಲ್ಲಿ ನನ್ನ ಖುಷಿ, ನರ್ವಸ್ನೆಸ್ಸು, ಎಕ್ಸೈಟ್ಮೆಂಟು ಅದೆಲ್ಲ ನಾಳಿನ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು, ಹೆಂಗೆ ಏನು ಎತ್ತ ಅನ್ನೋದೆಲ್ಲ. ಆಮೇಲೆ ಉದಯ ಟಿವಿನಲ್ಲಿ ಅದೊಂದು ಕ್ಲಿಪ್ ಹಾಕಿದ್ದಾರೆ, ಅದಕ್ಕೆ ತುಂಬ ಲೈಕ್ಸ್ ಬಂದಿದೆ, ತುಂಬ ಒಳ್ಳೊಳ್ಳೆ ಕಮೆಂಟ್ ಬಂದಿದೆ. ನಮ್ಮ ಸಂಜು ಅಕ್ಕ, ನಮ್ಮ ಹಾಸನವರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದೆಲ್ಲ ನೋಡಿದೆ, ತುಂಬ ಖುಷಿ ಆಯಿತು. ನಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಕಂಡ್ರೆ ಹಿಂದೆ ಆಗದೆ ಇರೋರು ಇದ್ದಾರೋ, ಅದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಸೋರು ತುಂಬ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಯಿತು. ಸೊ ನಂಗೆ ತುಂಬ ಖುಷಿ ಆಯಿತು. ಹೋಗಿ ನೋಡಿ ನೀವು ಆ ಕ್ಲಿಪ್ನ, ಎಷ್ಟು ಲೈಕ್ ಬಂದಿದೆ, ಕಮೆಂಟ್ಸ್ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಾಳಿನ ವ್ಲಾಗ್ನ ಮಿಸ್ ಮಾಡಬೇಡಿ. ಮತ್ತು ಇನ್ನೊಂದೇನು ಅಂತಂದರೆ,
ಒಂದೊಂದು ಬ್ಯಾಡ್ ಕಮೆಂಟ್ ಬಂದಿದೆ. ಸೊ ಬ್ಯಾಡ್ ಕಮೆಂಟ್ಗಿಂತ ಗುಡ್ ಕಮೆಂಟೇ ಜಾಸ್ತಿ ಬಂದಿದೆ. ಅದನ್ನ ನೋಡಿ ನಾವು ಖುಷಿ ಪಡಬೇಕು. ಇವಾಗೆಲ್ಲ ಹೆಂಗೆ ನಾನು ಅಂತಂದ್ರೆ ಬ್ಯಾಡ್ ಕಮೆಂಟ್ನ ಬಂತ ಅಂದ್ರೆ ಆ ಪೇಜಲ್ಲಿ ಹೋಗ್ಬಿಟ್ಟು ನಾನು ಡಿಲೀಟ್ ಮಾಡೋಕ್ಕಾಗಲ್ಲ. ನನ್ನ ಪೇಜಿಗೆ ಯಾವುದೇ ಬಂದರೂ ನಾನು ಡಿಲೀಟ್ ಮಾಡಿ ಬಿಸಾಕ್ತೀನಿ. ಏನು ದೊಡ್ಡ ಒಳ್ಳೆ ಮೇಧಾವಿಗಳ ಥರ ಬರ್ತಾರೆ ಬುದ್ಧಿ ಹೇಳೋಕೆ, ಮತ್ತೇನೋ ಎಲ್ಲ ಗೊತ್ತಿರೋರ ಥರ ಬಂದು ಕಮೆಂಟ್ ಮಾಡ್ತಾರೆ. ಅದನ್ನು ಡಿಲೀಟ್ ಮಾಡಿ ಬಿಸಾಕೋದ್ರಲ್ಲಿ ಒಂಥರ ಖುಷಿ ನನಗೆ. ಇವಾಗೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ನನ್ನ ಫೋಕಸ್ ಏನು ಅಂತ ಅಂದ್ರೆ ನಾನು ಮುಂದೆ ಹೆಂಗ್ ಬೆಳಿಬೇಕು, ಯಾವ ತರ ವಿಡಿಯೋಸ್ ಮಾಡಬೇಕು, ಯಾವ ತರ ವಿಡಿಯೋಸ್ ಮಾಡಿದ್ರೆ ವಿಡಿಯೋಸ್ ರೀಚ್ ಆಗುತ್ತೆ ಅನ್ನೋ ಕಡೆ ನನ್ನ ಫೋಕಸ್ ಇದೆ. ಈ ಬ್ಯಾಡ್ ಕಮೆಂಟ್ಸ್ಗೆಲ್ಲ ನಾನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಮುಂಚೆ ಆದ್ರೆ ನಮಗೆ ನೋಡಿದ ತಕ್ಷಣ ಬೇಜಾರಾಗೋದು, ಅದಕ್ಕೆ ರಿಯಾಕ್ಟ್ ಮಾಡ್ಬಿಡ್ಬೇಕು, ಬೈದ್ ಬಿಡ್ಬೇಕು, ನಾನು ಮತ್ತೆ ಅದಕ್ಕೆ ರಿಪ್ಲೈ ಕೊಡಬೇಕು ಅನ್ನೋದೆಲ್ಲ ಇತ್ತು. ಇವಾಗ್ಲೂ ಕೊಡ್ತೀನಿ, ಅದನ್ನ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಗುಡ್ ಕಮೆಂಟೇ ನನಗೆ ಅಂದರೆ ಈ ಟಿ ವಿ ಶೋ ಬಂದಮೇಲೆ ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅನ್ನೋದು ನನಗೆ ಅರ್ಥ ಆಯಿತು. ಹಿಂದೆಗಡೆ ಹೊಟ್ಟೆ ಉರಿ ಪಡ್ಕೊಂಡು ಕಮೆಂಟ್ ಮಾಡೋದು ಮತ್ತು ಅನ್ಕೊಳ್ಳೋದು, ಬೈಕೊಳ್ಳೋದು, ಅದಕ್ಕಿಂತ ಜಾಸ್ತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಹೇಳಿದ್ನಲ್ವಾ ಅವಾಗಲೇ, ಬ್ಯಾಡ್ ಕಮೆಂಟ್ ಕಡೆಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಏನಿದ್ರು ನಾನು ಹೆಂಗೆ ಬೆಳಿಬೇಕು, ಯಾವ ಥರ ಫೋಕಸ್ ಮಾಡಬೇಕು, ಇದಕ್ಕೆ ಎಷ್ಟು ಶ್ರಮ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ನಂಗೆ ಅದೇ ಬೇಕಾಗಿರೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇಷ್ಟೇನೆ ಇದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡೋದು. ಕೆಟ್ಟದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ನನಗೆ ಇಷ್ಟ ಆಗಲ್ಲ. ಸೊ ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ. ಜೈ ಕರ್ನಾಟಕ ಮಾತೆ.